ಏನಮ್ಮ ಇದು ಹಿಂದ್ಗಡೆ ನಿಂತ್ಕೊಳ್ಳೋಕ್ಕೂ ಕಷ್ಟ ಆಗ್ತದೆ. ಸ್ವಲ್ಪ ಇದಕ್ಕೆ ಜರುಗಿಸಿ ಇದನ್ನು ಚೇರ್. ಹಾಂ, ತಗೋಯ್ತು ಈಗ. ಸಾಹಿತ್ಯ ಕೊರತೆ ಆಗಿಲ್ಲ. ಸಾಹಿತ್ಯ ಕೊರತೆ ಆಗಿಲ್ಲ. ಮುಖ್ಯಮಂತ್ರಿಗಳು ಮೈಕ್ಗೆ ಈ ಥರ ತೊಂದರೆ ಮಾಡಿದಾರಲ್ಲ, ಮೈಕ್ ತೊಂದರೆ ಆಗಿಲ್ಲ. ಯಾವ ಮಂತ್ರಿಗಳಾದರೂ ಅಷ್ಟೇನೆ, ಮಂತ್ರಿಗಳಾದರೂ ತೊಂದರೆ ಅಂತ ಹೇಳ್ಬೇಕಾಗುತ್ತೆ. ಕೂತ್ಕೊಳ್ಳಪ್ಪ ಭೋಜೇಗೌಡ, ನೀನು ಮುಖ್ಯಮಂತ್ರಿಗಳ ಕುರ್ಚಿನೇ ಅಂತಂದ್ರೆ ತೊಂದರೆ ಆದಾಗ ತೊಂದರೆ ಆಗುತ್ತೆ ಅಂತ ಹೇಳ್ಬೇಕು. ಈಗ ಸರೋಯ್ತು. ಯಾಕೋ ಚೇರ್ ಅತಂತ್ರದಲ್ಲಿದೆ ಅಂತ ಅಂದ್ರು. ಚೇರ್ ಅತಂತ್ರದಲ್ಲಿಲ್ಲ, ನಿಮ್ಮ ಚೇರ್ ಅತಂತ್ರದಲ್ಲಿ ಇದೆ ಅಂತ ನೋಡ್ಕೊಳ್ಳಿ. ಸ್ವಲ್ಪ ನಮ್ಮ ಚೇರ್ ಗಟ್ಟಿಯಾಗಿದೆ, ನಿಮ್ಮ ಚೇರ್ ಅತಂತ್ರ ಇದೆಯಾ ಅಂತ ನೋಡ್ಕೊಳ್ಳಿ ಸ್ವಲ್ಪ. ಮಾನ್ಯ ಸಭಾಪತಿಯವರೇ, 2,84,881 ಹುದ್ದೆಗಳು ಖಾಲಿ ಇದ್ದಾವೆ. 4,91,533 4,91,533 ಹುದ್ದೆಗಳು ಭರ್ತಿಯಾಗಿರ್ತವೆ. ಇದರಲ್ಲಿ ಹೊರಗುತ್ತಿಗೆ ಮತ್ತು ಗುತ್ತಿಗೆಯಿಂದ ಮಾಡಿರ್ತಕ್ಕಂಥ ಹುದ್ದೆಗಳು ಸುಮಾರು 96,844 ಇವನ್ನ ಭರ್ತಿ ಮಾಡಿದ್ದೀವಿ. ಇವನ್ನ ಕಳೆದರೆ 1,88,037 ಹುದ್ದೆಗಳು ಖಾಲಿ ಇದ್ದಾವೆ. 1,88,037 ಹುದ್ದೆಗಳು ಖಾಲಿ ಇದ್ದಾವೆ. ಆಮೇಲೆ ವಿವಿಧ ನಿಗಮ ಮಂಡಳಿಗಳಲ್ಲಿ ಬೋರ್ಡ್ಸ್ ಆ್ಯಂಡ್ ಕಾರ್ಪೊರೇಷನ್ಗಳಲ್ಲಿ 1,01,420 ಹುದ್ದೆಗಳು ಖಾಲಿ ಇರ್ತಕ್ಕಂಥವು. ಆಮೇಲೆ ವಿಶ್ವವಿದ್ಯಾಲಯಗಳಲ್ಲಿ 14,677 ಹುದ್ದೆಗಳು ಖಾಲಿ ಇದ್ದಾವೆ. ಆಮೇಲೆ 2,400 ಹುದ್ದೆಗಳು ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಕ್ಲಿಯರೆನ್ಸು ಸಿಕ್ಕಿದೆ. 24,300 ಹುದ್ದೆಗಳಿಗೆ ಸಿಕ್ಕಿದೆ. ಆಮೇಲೆ ಹೈದರಾಬಾದ್ ಕರ್ನಾಟಕ, ನೀವು ಹೈದರಾಬಾದ್ ಕರ್ನಾಟಕ ಬರಲ್ಲ, ಬಾಗಲಕೋಟೆಯವರು ನೀವು. ಕೂತ್ಕೊಳ್ಳಿ ಬಾಗಲಕೋಟೆಯವರು ನೀವು. 371J ಅದರಲ್ಲಿ ಹುದ್ದೆಗಳು ಭರ್ತಿ ಮಾಡಬೇಕಾಗಿರ್ತಕ್ಕಂಥದ್ದು 32,132. ಎರಡೂ ಸೇರಿಸಿದ್ರೆ 56,432 ಹುದ್ದೆಗಳು ಭರ್ತಿ ಮಾಡ್ತಾ ಇದ್ದೀವಿ. 56,432 ಹುದ್ದೆಗಳನ್ನು ಭರ್ತಿ ಮಾಡ್ತಾ ಇದ್ದೀವಿ. ಸ್ವಲ್ಪ ಯಾಕೆ ವಿಳಂಬ ಆಯಿತು ಅಂತಂದರೆ, ಒಳ ಮೀಸಲಾತಿ ಇತ್ತಲ್ಲ, ಆ ಒಳ ಮೀಸಲಾತಿ ಇದ್ದದರಿಂದ ವಿಳಂಬ ಆಯಿತು. 1 ವರ್ಷದಿಂದ ವಿಳಂಬ ಆಯಿತು. ಸೊ ಹಾಗಾಗಿ ಈಗ ಒಳ ಮೀಸಲಾತಿ ತೀರ್ಮಾನ ಆಗಿದೆ. ಇನ್ಮೇಲೆ ಹುದ್ದೆಗಳನ್ನು ಭರ್ತಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಎಲ್ಲನೂ ಒಟ್ಟಿಗೆ ಮಾಡಿಬಿಡೋಕ್ಕಾಗಲ್ಲ. 1,88,000 ಕೂಡ 37 ಅಲ್ಲೂ ಒಟ್ಟಿಗೆ ಮಾಡೋಕ್ಕಾಗಲ್ಲ. ಹಂತವಾಗಿ ಮಾಡಬೇಕಾಗ್ತದೆ. ಸೊ ಫೈನಾನ್ಸ್ ಡಿಪಾರ್ಟ್ಮೆಂಟ್ನವರು ಅವ್ರು ಕ್ಲಿಯರೆನ್ಸ್ ಕೊಡದೇನೆ ಮಾಡೋಕ್ಕಾಗಲ್ಲ. ಯಾಕಂತಂದರೆ ಸಂಬಳ ಕೊಡಬೇಕಲ್ಲ ನಾಳೆ.